ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 33ನೇ ಅಧ್ಯಾಯದ 3ನೇ ವಾಕ್ಯ. ನನ್ನನ್ನು ಕೇಳಿದ್ದು, ನಾನು ನಿನಗೆ ಸಂತರವನ್ನ ಬೇರ್ಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುತ್ತೇನೆ. ಈ ದಿನ ಯಾವ ರೀತಿ ನಾನು ಎದುರಿಸಬೇಕು, ಹಲವು ಸಮಸ್ಯೆಗಳಿವೆ, ಯಾವ ರೀತಿ ನಾನು ಎದುರಿಸಬೇಕು, ಹೇಗೆ ನಾನು ಈ ದಿನವನ್ನ ಕಳೀಬೇಕು ನನಗೆ ಗೊತ್ತಾಗುತ್ತಿಲ್ಲ ಅಂತ ಹೇಳಿ ಕಷ್ಟದಲ್ಲಿರುವಂತಹ ನನ್ನ ಪ್ರಿಯರೇ, ದೇವರು ಹೇಳ್ತಿರುವಂತಹ ಕಾರ್ಯ ಗೊತ್ತಾ? ನನ್ನನ್ನು ಕೇಳಿಕೊ. ಆತನನ್ನ ಕೇಳಿಕೊಂಡಾಗ ಈ ಒಂದು ಸಮಸ್ಯೆಯ ಮಧ್ಯದಲ್ಲಿ ಇರುವಂತಹ ನಿಮಗೆ ಬೇಕಾಗಿರುವಂತಹ ಒಂದು ಮಾರ್ಗವನ್ನ, ನಿಮಗೆ ತಿಳಿಯದೆ ಇರುವಂತಹ ಮಾರ್ಗವನ್ನ, ಬಚ್ಚಿಟ್ಟೇ ಇರುವಂತಹ, ನಿಮಗೆ ತಿಳಿಯದೇ ಇರುವಂತಹ ಗೂಢಾರ್ಥವನ್ನ ನಿಮಗೆ ದೇವರು ತಿಳಿಸಿಕೊಡುವರಾಗಿದ್ದಾರೆ. ನಮಗೆ ಅನೇಕ ಕಾರ್ಯಗಳು ತಿಳಿದಿರುವುದಿಲ್ಲ. ನಮ್ಮ ಜೀವಿತದ ಮುಂದಿನ ಕ್ಷಣ ಏನು ಎಂಬುದಾಗಿ ಗೊತ್ತಿಲ್ಲ. ಮುಂದಿನ ದಿನ ಏನು ಅಂತೇಳಿ ನಮಗೆ ಗೊತ್ತಿಲ್ಲ. ಮುಂದಿನ ತಿಂಗಳು ಏನಾಗ್ತದೆ ನಮಗೆ ಗೊತ್ತಿಲ್ಲ. ಆದ್ರೆ ದೇವರು ಈಗಾಗಲೇ ಅಲ್ಲಿ ಇರೋದ್ರಿಂದ ಆತನಿಗೆ ಎಲ್ಲವೂ ಕೂಡ ಗೊತ್ತು. ಈ ದಿನದಲ್ಲಿ ನೀವು ಯಾವ ಯಾವ ಸಂಕಟಗಳಿಂದ ಹಾದು ಹೋಗ್ತಿದ್ದೀರೋ ಆ ಒಂದು ಸಂಕಟದಿಂದ ಪಾರಾಗುವಂತಹ ಒಂದು ಬಗೆಯನ್ನ, ಪಾರಾಗುವಂತಹ ಮಾರ್ಗಗಳನ್ನ ಆತನು ನಿಮಗೆ ತಿಳಿಸಿಕೊಡುತ್ತಾನೆ. ಯಾವಾಗ ಅನ್ನೋದಾದ್ರೆ ನೀವು ಕೇಳಿಕೊಂಡಾಗ. ಹಾಗಾದ್ರೆ ಈ ದಿನ ನಾವು ಕೇಳಿಕೊಳ್ಳೋಣ. ಪ್ರಾರ್ಥನೆ ಮೂಲಕವಾಗಿ ನಾನು ಮತ್ತು ನೀವು ಎಲ್ಲಾ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯದಲ್ಲಿ ಹೇಳಿರುವ ಹಾಗೆ ನನ್ನನ್ನು ಕೇಳಿಕೊ, ನಿನಗೆ ತಿಳಿಯದ ಮಹತ್ತಾದ ಪದಾರ್ಥಗಳನ್ನ ತಿಳಿಯಪಡಿಸುವೆನು ಎಂಬುದಾಗಿ ಹೇಳಿದಂತಹ ದೇವರೇ, ಈ ದಿನದಲ್ಲಿ ನನ್ನ ಸಹೋದರ ಸಹೋದರಿಯರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ, ಈ ದಿನದಲ್ಲಿ ಯಾವ ಯಾವ ಸಮಸ್ಯೆಗಳಲ್ಲಿ ಕರ್ತನೆ ಅವರು ಹೋರಾಡುತ್ತಿದ್ದಾರೋ, ಯಾವ ಸಮಸ್ಯೆಗಳನ್ನ ಈ ದಿನದಲ್ಲಿ ಅವರು ಎದುರಿಸಬೇಕಾಗಿದೆಯೋ ಆ ಒಂದು ಸಮಸ್ಯೆಯನ್ನ ಎದುರಿಸಲು ಬೇಕಾಗಿರುವಂತಹ ಜ್ಞಾನವನ್ನ ಕರ್ತನೆ ಅವರಿಗೆ ನೀವು ತಿಳಿಯಪಡಿಸಿ, ಗುಡಾರ್ಥಗಳನ್ನ ಅವರಿಗೆ ತಿಳಿಯಪಡಿಸಿ ಕರ್ತನೆ, ಯಾವ ರೀತಿಯಲ್ಲಿ ಇದನ್ನ ಎದುರಿಸಬಹುದು, ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು, ಆ ಒಂದು ಕಾರ್ಯಗಳನ್ನ ಅವರಿಗೆ ನೀವು ತಿಳಿಸಬೇಕಾಗಿ ಈ ದಿನದಲ್ಲಿ ಅವರು ಜಯವನ್ನ ಹೊಂದುವ ಹಾಗೆ ಅವರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ.